ಹಾಯ್, ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನಲ್ GLB ಕ್ಲಾಸಸ್. ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದಂತಹ ನೋಟಿಫಿಕೇಶನ್ ಬಂದಾಗಿದೆ. ಇನ್ನೇನಿದ್ರು ನೋಟಿಫಿಕೇಶನ್ ಮೇಲೆ ನೋಟಿಫಿಕೇಶನ್ ಆಗ್ತಾ ಇರುತ್ತೆ. ಈಗ TET ಬಂದಿದೆ. ನೆಕ್ಸ್ಟ್ ಜನವರಿಯಲ್ಲಿ ಸುಮಾರು 18,000 ಶಿಕ್ಷಕರ ನೇಮಕಾತಿ ಅಂತ ಆಲ್ರೆಡಿ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಖಂಡಿತ ಅದು ನೇಮಕಾತಿ ಆಗುತ್ತೆ. ಜೊತೆಗೆ ಬೇರೆ ಬೇರೆ KEA ಕೂಡ ಎಕ್ಸಾಮ್ಗಳನ್ನ ಕಾಲ್ ಮಾಡ್ತಾ ಇದ್ದಾರೆ. FDA, SDA, VAO ಅದೆಲ್ಲ ಅಪ್ಕಮಿಂಗ್ ಇದೆ. ಈಗ ನೀವು ಶುರು ಮಾಡಿದ್ರೆ ಇನ್ನ 6 ತಿಂಗಳಲ್ಲಿ 6 ಮಂತ್ಸ್ ಅಲ್ಲಿ ಗ್ಯಾರಂಟಿ ನೀವು ಸರ್ಕಾರಿ ನೌಕರರಾಗಿರ್ತೀರಾ. ಸೊ ಯೋಚನೆ ಮಾಡಿ, 6 ಮಂತ್ಸ್ ಕುತ್ಕೊಂಡು ಬಿಗಿಯಾಗಿ ಕುತ್ಕೊಂಡು ಓದಿ ಕೆಲಸವನ್ನ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಏನೇನು ಅರ್ಹತೆ ಏನಿದೆ, ಎಕ್ಸಾಮ್ ಯಾವಾಗ, ಲಾಸ್ಟ್ ಡೇಟ್ ಯಾವಾಗ, ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ನೋಡೋಣ. 18ನೇ ತಾರೀಕು ಇದು ನೋಟಿಫಿಕೇಶನ್ ನಿನ್ನೆ ಆಗಿರುವಂತದ್ದು. ಅರ್ಜಿ ಸಲ್ಲಿಕೆ ಪ್ರಾರಂಭ 23 ಇದೆ. 23ರಿಂದ ನಿಮ್ಗೆ ಅರ್ಜಿ ಸಲ್ಲಿಕೆಯನ್ನ ಪ್ರಾರಂಭಿಸಲಾಗ್ತಾ ಇದೆ. ನಿಮ್ಗೆ ಏನೇನಾದ್ರೂ ಸರ್ಟಿಫಿಕೇಟ್ ಸಿಕ್ತು ಅಂದ್ರೆ ಬೇಗ ಬೇಗ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ, ರೆಡಿ ಇಟ್ಕೊಳ್ಳಿ. 9ನೇ ತಾರೀಕು ಮುಂದಿನ ತಿಂಗಳು, ನವೆಂಬರ್ 9ನೇ ತಾರೀಕು ಲಾಸ್ಟ್ ಡೇಟು. ಜಾಸ್ತಿ ಸಮಯ ಏನ್ ಕೊಟ್ಟಿಲ್ಲ ನಿಮ್ಗೆ, ಸುಮಾರು 16-17 ದಿನ ಸಮಯ ಇದೆ ಅಷ್ಟೇ. 16-17 ದಿನ ಸಮಯ ಇದೆ. ಸೊ ಬೇಗ ಬೇಗ ಹಾಕಿ. 1 ತಿಂಗಳು ಸಮಯ ಇರುತ್ತೆ ಅನ್ಕೋಬೇಡಿ, ತುಂಬಾ ಕಡಿಮೆ ಸಮಯ ಕೊಟ್ಟಿದ್ದಾರೆ. ಪತ್ರಿಕೆ ಒಂದು ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ, ಕಾಯಂಗಿಲ್ಲ. ಡಿಸೆಂಬರ್ 7ನೇ ತಾರೀಕು. ನೀವು 9ನೇ ತಾರೀಕು ಅರ್ಜಿ ಹಾಕಿ ಮುಗಿಸಿದ್ರೆ ಇನ್ ಒಂದೇ ತಿಂಗಳು ಗ್ಯಾಪು. ಅರ್ಜಿ ಹಾಕಿ ಮುಗಿಸಿದ್ದಕ್ಕೂ ಅಲ್ಲಿಗೂ 1 ತಿಂಗಳಲ್ಲಿ ಎಕ್ಸಾಮ್ ನಡೆಯುತ್ತೆ. ಬೇಗ ಬೇಗ ಪ್ರೋಸೆಸ್ ಮುಗಿಸ್ತಾರೆ, ಯಾಕೆಂದ್ರೆ ನೋಟಿಫಿಕೇಶನ್ ಮಾಡ್ಬೇಕಿದೆ. ಹಾಗಾಗಿ ಇದ್ರ ಅಪಾಯಿಂಟ್ಮೆಂಟ್ ನೋಟಿಫಿಕೇಶನ್ ಮಾಡ್ಬೇಕಿದೆ. ಭಾನುವಾರ ಎಕ್ಸಾಮ್ ಇರುತ್ತೆ ಗೊತ್ತಿದೆ. ಪತ್ರಿಕೆ 1 ಬೆಳಗ್ಗೆ 9:30 12 ಗಂಟೆವರೆಗೂ ಇರುತ್ತೆ, 2.5 ಅವರ್ಸ್. ಪತ್ರಿಕೆ 2 ಮಧ್ಯಾಹ್ನ 2 ಗಂಟೆಯಿಂದ 4:30ವರೆಗೂ ಇರುತ್ತೆ, 2.5 ಅವರ್ಸ್. ಇನ್ನು ಅರ್ಹತೆಗಳೇನಿದೆ, ವಿಶೇಷ ಸೂಚನೆಗಳೇನಿದೆ ಅಂತ ಆಲ್ರೆಡಿ ಇವಾಗ ನೋಡಿದೀವಿ. 23ರಿಂದ 9. ಮತ್ತೆ ನೀವು ಅರ್ಜಿಯನ್ನ HTTPS ಅಥವಾ ನೀವು ಗೂಗಲ್ ಅಲ್ಲಿ ಹೋಗಿ schooleducation.karnataka.gov.in ಅಂತ ನೀವು ಟೈಪ್ ಮಾಡಿದ್ರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಏನೇನು ಅನುಸರಿಸಬೇಕಾದಂತಹ ಮೆಥಡ್, ಸ್ಟೆಪ್ಸ್ ಏನೇನು ಅಂತಂದ್ರೆ, ನೀವು ಈ ಒಂದು schooleducation.karnataka.gov.in ಗೆ ಲಾಗಿನ್ ಆಗಿ ಫಸ್ಟ್ ಟೈಮ್ ಆದ್ರೆ, ನೀವು ಫಸ್ಟ್ ಟೈಮ್ ಈಗ ಫ್ರೆಶರ್ಸ್ ಅಥವಾ ಈಗ ಇನ್ನು BEd ಮಾಡ್ತಾ ಇದ್ದೀನಿ, DEd ಮಾಡ್ತಾ ಇದ್ದೀನಿ ಅಂತ ಇದ್ರೆ ನೀವು ರಿಜಿಸ್ಟರ್ ಆಗ್ಬೇಕು. ಫಸ್ಟ್ ಬೇಸಿಕ್ ಕೇಳುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಇಮೇಲ್ ID ಕೇಳುತ್ತೆ, ಹೆಸರು ಪೂರ್ಣ ಹೆಸರು, ವಿಳಾಸ ಆ ತರದ್ ಕೇಳುತ್ತೆ. ಫಸ್ಟ್ ರಿಜಿಸ್ಟರ್ ಆಗ್ಬೇಕು. ರಿಜಿಸ್ಟರ್ ಆಗುವಾಗ ನೀವೇನೇನು ID ಮತ್ತೆ ಪಾಸ್ವರ್ಡ್ ಕೊಟ್ಟಿರ್ತೀರಾ, ಯೂಸರ್ ID ಪಾಸ್ವರ್ಡ್ ಕೊಟ್ಟಿರ್ತೀರಾ, ಅದನ್ನ ಖಂಡಿತ ಒಂದ್ ಡೈರಿಯಲ್ಲಿ ಬರ್ದಿಟ್ಕೋಬೇಕು. ನೀವು ಇನ್ ಮುಂದೆ ಯಾವ್ದಾವ್ದಕ್ಕೆ ಅಪ್ಲೈ ಮಾಡ್ತೀರಾ ಅದ್ರ ಯೂಸರ್ ID ಪಾಸ್ವರ್ಡ್ ಗಳನ್ನೆಲ್ಲ ಬರ್ದಿಟ್ಕೊಂತ ಹೋಗ್ಬೇಕು. ಯಾವ್ದೇ ಎಕ್ಸಾಮ್ಗೆ ನೀವು ಅಪ್ಲೈ ಮಾಡಿ, ಸೆಂಟ್ರಲ್ ಎಕ್ಸಾಮು, ರೈಲ್ವೆ, SSC, ಬ್ಯಾಂಕು, ಯಾವ್ದಾದ್ರು ಎಕ್ಸಾಮ್ ಬರೀಲಿ, ಅದು ಯೂಸರ್ ID ಪಾಸ್ವರ್ಡ್ ನ ಬರ್ದಿಟ್ಕೊಳ್ಳೋದು ಬಹಳ ಮುಖ್ಯ. ಸರಿ, ರಿಜಿಸ್ಟ್ರೇಷನ್ ಆಗ್ತೀರಾ. ಅದಾದ್ಮೇಲೆ ಲಾಗಿನ್ ಆಪ್ಷನ್ ಬರುತ್ತೆ. ಲಾಗಿನ್ ಹೋಗಿ ಅಪ್ಲಿಕೇಶನ್ ಅಪ್ಲೈ ಮಾಡ್ತೀರಾ. ನಿಮ್ಮ ಯೂಸರ್ ID ಪಾಸ್ವರ್ಡ್ ನ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಗೊತ್ತಾಗದಂತೆ ನೀವೇನಾದ್ರೂ ಸೈಬರ್ ಸೆಂಟ್ರಲ್ ಹಾಕ್ಸಿದ್ರೆ ನೀವು ಆದಷ್ಟು ಗೌಪ್ಯತೆಯನ್ನ ಕಾಪಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಪಾಸ್ಪೋರ್ಟ್ ಸೈಜ್ ನಿಮ್ಮ ಫೋಟೋ ಎಷ್ಟಿರ್ಬೇಕು ಅಂದ್ರೆ 50 KB ಒಳಗಿರ್ಬೇಕು. ನಿಮ್ಮ ಸಹಿ ಕಪ್ಪು ಶಾಹಿಯಲ್ಲೇ ಇರ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಬ್ಲೂ ಪೆನ್ ಅಲ್ಲಿ ಬರೆಯೋಂಗಿಲ್ಲ, ಕಪ್ಪು ಶಾಹಿಯ ಬಣ್ಣದಲ್ಲೇ, ಕಪ್ಪು ಪೆನ್ ಅಲ್ಲೇ, ಬ್ಲಾಕ್ ಪೆನ್ ಅಲ್ಲೇ ನೀವು ಸೈನ್ ಮಾಡ್ಬೇಕು. ಅದು 40 KB ಕಡಿಮೆ ಇರ್ಬೇಕು, ಜಾಸ್ತಿ ಇರಬಾರ್ದು. ಇನ್ನ ಪರೀಕ್ಷಾ ಶುಲ್ಕವನ್ನ ನೀವು ಇದನ್ ಮಾಡ್ಬೇಕು. ಅಪ್ಲಿಕೇಶನ್ ಹಾಕುವಾಗ್ಲೇನೆ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಅಥವಾ ಡೆಬಿಟ್ ಕಾರ್ಡ್, ನಿಮ್ಮ ಹತ್ರ ಏನ್ ATM ಕಾರ್ಡ್ ಇದೆ ಅದು, ಕ್ರೆಡಿಟ್ ಕಾರ್ಡ್ ಇದ್ರೆ ಕ್ರೆಡಿಟ್ ಕಾರ್ಡು, ವೀಸಾ ಕಾರ್ಡು, ಮಾಸ್ಟರ್ ಕಾರ್ಡು ಅದೆಲ್ಲ ಆಗುತ್ತೆ. ಅಥವಾ ಬ್ಯಾಂಕ್ ಚಲನ್ ಕೂಡ ಆಪ್ಷನ್ ಇದೆ. ಬ್ಯಾಂಕ್ ಚಲನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ದೆಲ್ಲ ಪ್ರಿಂಟ್ ಆಗಿರುತ್ತೆ ಡೀಟೇಲ್ಸ್. ಜಸ್ಟ್ ಬ್ಯಾಂಕ್ ಅಲ್ಲಿ ಹೋಗಿ ಚಲನ್ನ ಕಟ್ಟಿ ಹಣ ತುಂಬಿಸಿದ್ರೆ ನಿಮ್ಮ ಪೇಮೆಂಟ್ ಆಗುತ್ತೆ. ಒಮ್ಮೆ ಪಾವತಿಸಿದನ್ನ ವಾಪಸ್ ಕೊಡೋದಿಲ್ಲ, ಗೊತ್ತಿರೋಂಥದ್ದೇ. ಸೊ ಇಲಾಖೆ ಏನ್ ಹೇಳುತ್ತೆ ಅಂದ್ರೆ, ಸರ್ವರ್ ಒತ್ತಡವನ್ನ ತಪ್ಪಿಸೋದಕ್ಕೆ ನೀವು ಆದಷ್ಟು ಕೊನೆ ದಿನಾಂಕವನ್ನ ಕಾಯದೆ ಬೇಗ ಬೇಗ ಅರ್ಜಿಯನ್ನ ಹಾಕಿ. ನೀವು ಹಾಕಿರೋ ಅರ್ಜಿ, ಆನ್ಲೈನ್ ಅರ್ಜಿಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆಗದೆ ಅಂತ ಬಿಟ್ಕೊಡ್ಬೇಡಿ. ಅದನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದಿಟ್ಕೊಳ್ಳೋದು ಬಹಳ ಒಳ್ಳೇದು. ನೀವು ಅರ್ಜಿ ಹಾಕಿದ ನಂತರ 2 ದಿನಗಳಾದ್ರೂ ಕೂಡ ನಿಮ್ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಬಂದ್ರೆ, ಪಾವತಿ ಆಗಿಲ್ಲ ಅಂತ ಬಂದ್ರೆ, ನೀವು CET ಸೆಲ್ ಬೆಂಗಳೂರಲ್ಲಿ KR ಸರ್ಕಲ್ ಅಲ್ಲಿ ಇರ್ತಕ್ಕಂತಹ CET
ಸೆಲ್ ಅನ್ನ ಸಂಪರ್ಕಿಸಬೇಕಾಗುತ್ತೆ. ಇನ್ನ ನೀವು ಅರ್ಜಿ ಹಾಕಾದ್ಮೇಲೆ ಮುಂಚಿತವಾಗಿ ತುಂಬಾ ಕೇರ್ಫುಲ್ ಆಗಿ ನೋಡಿ ಅರ್ಜಿ ಹಾಕ್ಬೇಕು. ಅರ್ಜಿ ಎಲ್ಲ ಹಾಕಾದ್ಮೇಲೆ ಎಡಿಟ್ ಗೆ ಆಪ್ಷನ್ ಇರೋದಿಲ್ಲ, ಇನ್ನೊಂದ್ಸಲ ಎಡಿಟ್ ಮಾಡ್ಕೋಬಹುದು ಅನ್ನೋದಕ್ಕೆ ಅವಕಾಶ ಇರೋದಿಲ್ಲ. ನೀವು ಮೊಬೈಲ್ ನಂಬರ್, ನಿಮ್ಮ ಸ್ವಂತ ಮೊಬೈಲ್ ನಂಬರ್, ಯಾರ್ದೋ ಸೈಬರ್ ಕೆಫೆ ಅವ್ರದೇ ಕೊಡೋದು ಅಥವಾ ಇನ್ಯಾರ್ದೋ ಕೊಡೋದು ಮಾಡಬಾರ್ದು. ಸ್ವಂತ ಮೊಬೈಲ್ ನಂಬರ್ ಮತ್ತೆ ಸ್ವಂತ ಇಮೇಲ್ ಕಡ್ಡಾಯ ಇದೆ. ನೀವ್ ಇಮೇಲ್ ಏನಾದ್ರು ನಿಮ್ ಸ್ವಂತ ಇಲ್ಲ ಅಂತಂದ್ರೆ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡೋದು ಹೇಗೆ ಗೊತ್ತು? ಮೊಬೈಲ್ ಅಲ್ಲೂ ಕ್ರಿಯೇಟ್ ಮಾಡ್ಬೋದು ಅಥವಾ ಲ್ಯಾಪ್ಟಾಪ್ ಅಲ್ಲಿ ಕೂಡ ಕ್ರಿಯೇಟ್ ಮಾಡಬಹುದು. ಹೇಗೆ ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ನನ್ನ ಚಾನೆಲ್ ಅಲ್ಲೇನೆ ಹೌ ಟು ಕ್ರಿಯೇಟ್ ಇಮೇಲ್ ಅನ್ನೋದಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದೇನ್ 5-10 ನಿಮಿಷದ ಕೆಲಸ ಅಷ್ಟೇ. ಓಕೆ, ಇವಾಗ ಪರೀಕ್ಷೆ ಫೀಸ್ ಎಷ್ಟಿದೆ ಅಂತ ನೋಡೋಣ ಬನ್ನಿ. 2A 2B 3A 3B ಅವ್ರಿಗೆ ಒಂದೇ ಪತ್ರಿಕೆ ಬರೀತೀನಿ. ನಾನು ಆಲ್ರೆಡಿ ಪತ್ರಿಕೆ 1 ಬರ್ದಿದ್ದೀನಿ, ಚೆನ್ನಾಗಿ ಮಾರ್ಕ್ಸ್ ಬಂದಿದೆ. ನಾನು ಪತ್ರಿಕೆ 2 ಮಾತ್ರ ಬರೀತೀನಿ ಅಂತ ಇಚ್ಛಿಸಿದ್ರೆ ನೀವು 700 ರೂಪಾಯಿ. 2 ಬರೀತೀನಿ, ಪತ್ರಿಕೆ 1 2 ಎರಡನ್ನೂ ಬರೀತೀನಿ ಮತ್ತೆ ಬರೀತೀನಿ ಅಂತಂದ್ರೆ 1000 ರೂಪಾಯಿ, 1000 ರೂಪಾಯಿ. SC ಪರಿಶಿಷ್ಟ ಜಾತಿ SC ST ಪ್ರವರ್ಗ 1, ಓಕೆ, SC ST ಪ್ರವರ್ಗ 1ಕ್ಕೆ 350 ರೂಪಾಯಿ. 2 ಬರೆದ್ರೆ 500 ರೂಪಾಯಿ. ವಿಶೇಷ ಚೇತನರಿಗೆ, ದಿವ್ಯಾಂಗ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ, ಅವ್ರು ಯಾವುದೇ ಫೀಸ್ ಕಟ್ಟಂಗಿಲ್ಲ. ಸರಿ, ಈಗ ಪ್ರವೇಶ ಪತ್ರದ ದಿನಾಂಕವನ್ನು ಕೊಟ್ಟಿದ್ದಾರೆ. 1ನೇ ತಾರೀಕು ಡಿಸೆಂಬರ್ 1ನೇ ತಾರೀಕು 1ರಿಂದ ಡಿಸೆಂಬರ್ 7ರ ತನಕ ಪರೀಕ್ಷೆ ದಿನಾಂಕದವರೆಗೂ ಕೂಡ ನೀವು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಎಲ್ಲಿ ಅಂದ್ರೆ ಇಲಾಖಾ ವೆಬ್ಸೈಟ್ ನಲ್ಲೇ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ, ಬೇರೆ ಯಾವ್ದು ಆಪ್ಷನ್ ಇರೋಲ್ಲ. ಸೊ ಹಾಗಾಗಿ ಲಾಗಿನ್ ID ಮತ್ತೆ ಯೂಸರ್ ID ಪಾಸ್ವರ್ಡ್ ಅನ್ನ ತುಂಬಾ ಗೌಪ್ಯವಾಗಿ ಇಟ್ಕೊಳ್ಳಿ, ಮರಿದಂಗೆ ಬರೆದಿಟ್ಕೊಳ್ಳಿ. ಇನ್ನ ಪತ್ರಿಕೆ 1 ಬೆಳಗ್ಗೆ 7ನೇ ತಾರೀಕು ಡಿಸೆಂಬರ್ 2025 ಭಾನುವಾರ. ಎಲ್ಲಾ ಡೇಟು ಅನೌನ್ಸ್ ಆಗಿದೆ. ನೀವ್ ಯಾವ್ದಕ್ಕೂ ಯಾವಾಗ ಅಂತ ಕಾಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಇವಾಗ ಅಕ್ಟೋಬರ್ ಇದೆ, ನವೆಂಬರ್, ಡಿಸೆಂಬರ್ 7ನೇ ತಾರೀಕೇನೆ. ನಿಮ್ಗೆ 2 ತಿಂಗಳು ಕೂಡ ಸಮಯ ಇಲ್ಲ, 1.5 ತಿಂಗಳು ಇದೆ. ಬೇಗ ಚೆನ್ನಾಗಿ ಓದ್ಕೊಂಡು ಬರೀರಿ. 9:15ಗೆ ಶುರುವಾಗುತ್ತೆ, 12 ಗಂಟೆ ತನಕ. ನೀವು 9:15ಗೆ 9:15ಕ್ಕೆ ಎಕ್ಸಾಮ್ ಸೆಂಟರ್ ಅಲ್ಲಿ ಇರ್ಬೇಕು. 9:15ಕ್ಕಿಂತ ಲೇಟ್ ಆದ್ರೆ ಸೆಂಟರ್ಗೆ ಅಲೋ ಮಾಡೋದಿಲ್ಲ. ಮಧ್ಯಾಹ್ನದ ಸೆಷನ್ಗೆ ಪೇಪರ್ 2ಗೆ ನೀವು 1:45ಗೆ 1:45ಗೆ ನೀವು ಸೆಂಟರ್ ಒಳಗಡೆ ಇರಬೇಕು, ಇಲ್ಲಾಂದ್ರೆ ಅಲೋ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಸುಮ್ನೆ ಯಾಕೆ ಡಿಸ್ಕ್ರಿಪೆನ್ಸಿ, ಹೋಗಿ ಬೇಗ ಎಂಟರ್ ಆಗ್ಬಿಡಿ. ಇನ್ನ ದಿವ್ಯಾಂಗರಿಗೆ, ವಿಶೇಷ ಚೇತನ ಮಕ್ಕಳಿಗೆ ಅವ್ರಿಗೆ 50 ನಿಮಿಷಗಳ ಒಟ್ಟು 50 ನಿಮಿಷಗಳ ಎಕ್ಸ್ಟ್ರಾ ಸಮಯ ಕೊಡ್ತಾರೆ, ಹೆಚ್ಚುವರಿ ಸಮಯ. ಇನ್ನ ಪತ್ರಿಕೆ 1 ಯಾರ್ಯಾರು 1ರಿಂದ 5ನೇ ತರಗತಿಗೆ ಬೋಧನೆ ಮಾಡೋದ್ಬೇಕು ಅನ್ನೋಂಥವ್ರಿಗೆ ಇದು ಪತ್ರಿಕೆ 1ಅನ್ನ ಬರೀತೀರಾ. ಅದಕ್ಕೆ ಕ್ವಾಲಿಫಿಕೇಶನ್ ಅಂತ ಏನಪ್ಪಾ ಅಂತಂದ್ರೆ, ಒಟ್ಟಾರೆಯಾಗಿ ಹೇಳೋದಾದ್ರೆ PUC ಮಿನಿಮಮ್ 50% ಇರಬೇಕು. ಯಾರಿಗೆ? 2A 2B 3A 3B ಅವ್ರಿಗೆ. ಇನ್ನ SC ST ಪ್ರವರ್ಗ ಅವ್ರಿಗೆ 5% ರಿಲ್ಯಾಕ್ಸೇಷನ್ ಇದೆ, ಅಂದ್ರೆ 45 ಇರಬೇಕು PUC ನಲ್ಲಿ. ಆಮೇಲೆ DLED ಇಂಟಿಗ್ರೇಟೆಡ್ DED ಇರುತ್ತಲ್ವಾ, ಅದನ್ನ ಮಾಡಿರ್ಬೇಕು. ಅಥವಾ PUC ಅನ್ನ ಓದಿ ಅದರಲ್ಲಿ 50% ಇರ್ಬೇಕು. ನೀವು B.Ed ಈಗ BL ಇಂಟಿಗ್ರೇಟೆಡ್ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಅಂತ ಇಂಟಿಗ್ರೇಟೆಡ್ ಕೋರ್ಸ್ ಬರ್ತಾವಲ್ಲ 4 ವರ್ಷದ್ದು, ಆತರ ಏನಾದ್ರು ನೀವು B.Ed ಮಾಡ್ತಾ ಇದ್ರೆ ನೀವು ಕೂಡ ಇದನ್ನ ಎಕ್ಸಾಮ್ ಅನ್ನ ಬರೀಬಹುದು. ಅಥವಾ ಈ ಪೇಪರ್ 1ಗೆ ಅಥವಾ 1 to 5th ವಿಶೇಷವಾಗಿ 2 ವರ್ಷಗಳ ಡಿಪ್ಲೊಮಾ ಇನ್ ಎಜುಕೇಶನ್ ಅಂತ ಅಂದ್ಬಿಟ್ಟು ಎಕ್ಸಾಮ್ ನಡೆಸ್ತಾರೆ. ಎಜುಕೇಶನ್ಗೆ ಡಿಪ್ಲೊಮಾ 2 ವರ್ಷಗಳದ್ದು. PUC ಮಾಡಿ ಸೀನಿಯರ್ ಸೆಕೆಂಡರಿ ಅಥವಾ ಸಮಾನ ಪರೀಕ್ಷೆ ಅನ್ನ ಮಾಡಿ ಡಿಪ್ಲೊಮಾ ಇನ್ ಎಜುಕೇಶನ್ ಅನ್ನ ನೀವು ಮಾಡಿದ್ರೆ ಅಥವಾ ಅಭ್ಯಾಸ ಮಾಡ್ತಾ ಇದ್ರೆ ನೀವು ಕೂಡ ತಗೋಬಹುದು. ಅಥವಾ ಡಿಗ್ರಿ ಮಾಡಿ, BA ಮಾಡಿ ಅಥವಾ ಡಿಗ್ರಿ ಮಾಡಿ, ಡಿಗ್ರಿ ಪ್ಲಸ್ D.Ed ನಾವೇನು ಕರಿತಿದ್ವಿ D.Ed ಅಂತ, ಅಥವಾ ಇಂಟಿಗ್ರೇಟೆಡ್ ಇರ್ಬೋದು. ಸೊ ಇವ್ರಿಗೂ ಕೂಡ ಅವಕಾಶ ಇದೆ. ಪತ್ರಿಕೆ 2 ಅವ್ರಿಗೆ ಏನಪ್ಪ ವಿಶೇಷ ಅಂದ್ರೆ, ನೀವು ಡಿಗ್ರಿ ಮಾಡಿ, ಡಿಗ್ರಿಯಲ್ಲಿ 50% ಇರ್ಲೇಬೇಕು ಮಿನಿಮಮ್. DELED ಅನ್ನ ನೀವು
ಮಾಡ್ತಾ ಇದ್ರೆ ಅಥವಾ ಮಾಡಿದ್ರೆ ನೀವು ಕೂಡ ಅಪ್ಲೈ ಮಾಡಬಹುದು. PUC ಮಾಡಿ D.Ed ಮಾಡ್ತಾ ಇದ್ರೆ ಪತ್ರಿಕೆ 1, ಡಿಗ್ರಿ ಮಾಡಿ D.Ed ಮಾಡಿದ್ರೆ ಪತ್ರಿಕೆ 2 ಅಟೆಂಡ್ ಮಾಡಬಹುದು. ಅಥವಾ B.Ed ಡಿಗ್ರಿ ಪ್ಲಸ್ ಮಾಮೂಲಿ 50% ಅದು ಮಾಮೂಲಿ, ಡಿಗ್ರಿ ಪ್ಲಸ್ B.Ed ಮಾಡ್ತಾ ಇದ್ರೆ ಮಾಡಿದ್ರೆ ನೀವು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50 ಅಂಕಗಳನ್ನ ಗಳಿಸಿ ಇಂಟಿಗ್ರೇಟೆಡ್ B.Ed PUC 50% ತಗೊಂಡು ಇದಾದ್ಮೇಲೆ ಏನ್ ಮಾಡ್ತಾರೆ, ಡಿಗ್ರಿಗೆ ಸೇರ್ಕೊತಾರೆ. ಇಂಟಿಗ್ರೇಟೆಡ್ B.Ed ಅಂತ ಬರುತ್ತೆ 4 ವರ್ಷದ್ದು. ಆ 4 ವರ್ಷಗಳ B.Ed ಅನ್ನ ನೀವು ಮಾಡ್ತಾ ಇದ್ರೆ ನೀವು ಕೂಡ ಹಾಕಬಹುದು. ಅಥವಾ ವಿಶೇಷ B.Ed ಸ್ಪೆಷಲ್ B.Ed ಅಂತ ಕೊಡ್ತಾರೆ, ವಿಶೇಷ ಶಿಕ್ಷಣ, ಅವರು ಕೂಡ ಹಾಕಬಹುದು. ಸೊ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತೆ ಪ್ರವರ್ಗ 1 ಕ್ಯಾಟಗರಿ 1, SC ST ಕ್ಯಾಟಗರಿ 1, ವಿಶೇಷ ಚೇತನ ದಿವ್ಯಾಂಗದವರಿಗೆ 5% ರಿಲ್ಯಾಕ್ಸೇಷನ್. ಅಂದ್ರೆ PUC ನಲ್ಲಿ ಅಥವಾ ಡಿಗ್ರಿಯಲ್ಲಿ 50% ಇತ್ತು, ಅದು 45% ಇದ್ರೆ ಸಾಕಾಗುತ್ತೆ, ನೀವು ಅಪ್ಲೈ ಮಾಡಬಹುದು. ಸೊ ಇಲ್ಲಿ ವಿಶೇಷ ಶಿಕ್ಷಣ ಯಾರಿಂದ ಪಡೆದಿರ್ಬೇಕು ಅಂದ್ರೆ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ, ಇವರಿಂದ ಮಾನ್ಯತೆ ಪಡೆದಂತಹ ಇನ್ಸ್ಟಿಟ್ಯೂಷನ್ ಇಂದ, ಅಥವಾ NCTE ಇಂದ ಮಾನ್ಯತೆ ಪಡೆದಂತಹ ಇನ್ಸ್ಟಿಟ್ಯೂಷನ್ ಇಂದ ಡಿಪ್ಲೊಮಾ ಅಥವಾ ಪದವಿ ಕೋರ್ಸ್ಗಳನ್ನ ಪಡೆದಿರ್ಬೇಕು ಅಂತ ಹೇಳ್ತಾರೆ. ಸೊ ಇದೆಲ್ಲ ಗೊತ್ತಾಗಿದೆ. ಪತ್ರಿಕೆ 1, ಪತ್ರಿಕೆ 2. ಇನ್ನ MCQ ಕ್ವಶನ್ ಇರುತ್ತೆ, ನೆಗೆಟಿವ್ ಇರೋದಿಲ್ಲ, ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇರೋದಿಲ್ಲ, MCQ ಇರುತ್ತೆ 150 ಅಂಕ. ಸಿಲೆಬಸ್ ನೋಡೋಣ ಬನ್ನಿ. ಪತ್ರಿಕೆ 1ಕ್ಕೆ 1 ರಿಂದ 5ನೇ ತರಗತಿ ಬೋಧನೆ ಮಾಡೋರಿಗೆ ಭಾಷೆ 1 ನೀವು ಯಾವ್ದಾದ್ರು ತಗೋಬಹುದು, ಕನ್ನಡ ಅಥವಾ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದಾದ್ರು ತಗೋಬಹುದು. ಭಾಷೆ 2 ಯಾವ್ದಾದ್ರು ತಗೋಬಹುದು, ಭಾಷೆಗಳಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳ್, ಎನಿಥಿಂಗ್, ಮರಾಠಿ ಯಾವ್ದಾದ್ರು ತಗೋಬಹುದು. ಸೊ 1ಕ್ಕೆ 30 ಅಂಕಗಳು, 30 ಪ್ರಶ್ನೆ 30 ಅಂಕ. ಭಾಷೆ 2ಕ್ಕೆ 30 ಪ್ರಶ್ನೆ 30 ಅಂಕ. ಇದು ಪೆಡಗಾಲಜಿ ಮತ್ತೆ ಟೀಚಿಂಗ್ ಮೆಥಡ್ ಅಂತ ಹೇಳ್ತೀವಿ, ಅದಕ್ಕೆ 30 ಅಂಕ, 90 ಅಂಕ ಆಯ್ತು. ಇನ್ನ ಗಣಿತಕ್ಕೆ 30, ಗಣಿತದಲ್ಲಿ ಸಾಮಾನ್ಯವಾಗಿ ರೀಸನಿಂಗ್, ಮೆಂಟಲ್ ಅಬಿಲಿಟಿ ಬೇಸಿಕ್ ಇರುತ್ತೆ. ಪರಿಸರ ಅಧ್ಯಯನಕ್ಕೆ 30 ಇರುತ್ತೆ. ಈ ದಿವ್ಯಾಂಗರಿಗೆ ಅಥವಾ ಅಂಧರಿಗೆ ಏನ್ ಮಾಡ್ತಾರೆ ಅಂದ್ರೆ ಈ ಗಣಿತ ಇರೋದಿಲ್ಲ, ಪರಿಸರ ಅಧ್ಯಯನ ಇರೋದಿಲ್ಲ, ಸಮಾಜ ಇರುತ್ತೆ. ಸೊ ಅದು 60 ಅಂಕಕ್ಕೆ ಇರುತ್ತೆ, ಅಂಧರಿಗೆ ಮಾತ್ರ ಇದು. ಓಕೆ, ಅದೇ ರೀತಿ ಎಲ್ಲಿ ಯಾವ ತರ ಕೇಳ್ತಾರೆ ಕ್ವಶನ್ಸ್ ಅಂತ ಇಲ್ಲಿದೆ, ನೀವು ನೋಟಿಫಿಕೇಶನ್ ಪೂರ್ತಿಯಾಗಿ ಓದ್ಕೊಳ್ಳಿ. ಇವರಿಗೆ 6 ರಿಂದ 11 ವಯೋಮಾನದವರೆಗಿನ ಮಕ್ಕಳ ಮನೋವಿಜ್ಞಾನ, ಅವರ ಮೆಂಟಲ್ ಎಬಿಲಿಟಿಯನ್ನು, ಮಕ್ಕಳ ಮನೋಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಕುರಿತು ಪ್ರಶ್ನೆಗಳಿರುತ್ತೆ ಪೆಡಗಾಲಜಿಯಲ್ಲಿ. ಇನ್ನು ಪೇಪರ್ 2 ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ. ಭಾಷೆ 1, 2, 3 ಕಾಮನ್. ಇನ್ನ ಸೈನ್ಸ್ ಸ್ಟೂಡೆಂಟ್ಸ್ಗೆ, ಗಣಿತ ಮತ್ತು ವಿಜ್ಞಾನ ವಿದ್ಯಾರ್ಥಿಗಳಿಗೆ ಯಾರು ಡಿಗ್ರಿನಲ್ಲಿ PCM ಅಥವಾ CBZ ಮಾಡಿರ್ತೀರಾ ಅವರಿಗೆ 60 ಕ್ವೆಶನ್ಸ್ ಇರುತ್ತೆ. ಗಣಿತ ಮತ್ತೆ ವಿಜ್ಞಾನ ಎರಡರಿಂದನೂ ಕೂಡ ಸೇರಿಸಿ 60 ಪ್ರಶ್ನೆ. ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಅಂದ್ರೆ ಯಾರ್ಯಾರು ಆರ್ಟ್ಸ್ ಅಲ್ಲಿ B.Ed ಮಾಡಿರ್ತೀರಾ ಅಥವಾ D.Ed ಮಾಡಿರ್ತೀರಾ ಅವರಿಗೆ 60 ಕ್ವೆಶನ್ಸ್ ಇರುತ್ತೆ. ನೀವು ಸೈನ್ಸ್ ಸ್ಟೂಡೆಂಟ್ಸ್, ಆರ್ಟ್ಸ್ ಸ್ಟೂಡೆಂಟ್ಸ್ ಅಂತ ಸಪರೇಟ್ ಆಗ್ತೀರಾ ಇಲ್ಲಿ. ಓಕೆ, 6 to 8 ಟೀಚ್ ಮಾಡುವಾಗ. ಸೊ ಪ್ರಶ್ನೆಗಳ ಸ್ವರೂಪ ಹೇಗಿರುತ್ತೆ ಅಂದ್ರೆ ಭಾಷೆ 1ಕ್ಕೆ ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನ ಅಳಿಲಾಗುತ್ತದೆ. ಭಾಷೆ 2ರಲ್ಲಿ ಮೂಲಭೂತ ಅಂಶಗಳು, ಸಂವಹನ ಅಂದ್ರೆ ಕಮ್ಯುನಿಕೇಶನ್, ಗ್ರಹಿಕೆ, ಎಷ್ಟು ಕಾಂಪ್ರಹೆಂಡ್ ಮಾಡ್ತೀರಾ ಅನ್ನೋದನ್ನ ಅಳೆಯಲಾಗುತ್ತೆ. ಶಿಶು ವಿಕಸನ ಬಂದು 11 ರಿಂದ 14 ವಯೋಮಾನದ ಅವರ ಮಕ್ಕಳ ಮೆಂಟಲ್ ಸ್ಟೇಟಸ್, ಅದನ್ನ ಅಧ್ಯಯನ ಮಾಡುವಂತದ್ದಾಗಿರುತ್ತೆ. ಇನ್ನು ಗಣಿತ, ವಿಜ್ಞಾನ, ಸಮಾಜಗಳು ಇವುಗಳೆಲ್ಲ ಸೇರಿ PUC ಮಟ್ಟದ್ದಾಗಿರುತ್ತೆ. PUC ಮಟ್ಟದವರೆಗೂ ಏನು ಇರುತ್ತೋ ಆ ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ ಅಲ್ಲಿ ತನಕ ಟೆಕ್ಸ್ಟ್ ಬುಕ್ ಅನ್ನ ನೀವು ರೆಫರ್ ಮಾಡ್ಬೇಕಾಗುತ್ತೆ ಅಂತ ಅರ್ಥ. NCERT ಅಥವಾ ರಾಜ್ಯದ 6 ರಿಂದ 10ನೇ ತರಗತಿಗೆ ಸಂಬಂಧಿಸಿದ ಪಠ್ಯ ವಸ್ತುವನ್ನು ಆಧರಿಸಿದ್ದು ಕಠಿಣತೆಯ ಮಟ್ಟ PUC ಲೆವೆಲ್ ಇರುತ್ತೆ ಅಂತ ಅರ್ಥ. ಮಾಧ್ಯಮ ಬಂದು ನೀವು ಇಂಗ್ಲಿಷ್ ಅಲ್ಲಿ ತಗೊಂಡ್ರೆ ಇಂಗ್ಲಿಷ್ ಅಲ್ಲೇ ಬರೀಬೇಕು, ಭಾಷೆಗಳನ್ನ ಹೊರತುಪಡಿಸಿ. ಇನ್ನು ಅರ್ಹತಾ ಅಂಕ
2A 2B 3A 3Bಗೆ ಕನಿಷ್ಠ 60% ಅಂದ್ರೆ 150 ಅಂಕಗಳಿಗೆ 60% ಅಂದ್ರೆ ಎಷ್ಟಾಯ್ತು? 60% 60% ಅಂದ್ರೆ ಎಷ್ಟಾಗುತ್ತೆ? 90 ಅಂಕಗಳಾಗುತ್ತೆ. ಇನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪ್ರವರ್ಗ 1, ಪರಿಶಿಷ್ಟ ವರ್ಗ ಹಾಗೂ ವಿಶೇಷ ಚೇತನ ದಿವ್ಯಾಂಗದವರಿಗೆ 5% ರಿಲ್ಯಾಕ್ಸೇಷನ್ ಇರುತ್ತೆ. ನೀವು ಎಕ್ಸಾಮ್ ಎಲ್ಲ ಬರೆದಾದ್ಮೇಲೆ ನಿಮ್ಮ ಅಂಕಪಟ್ಟಿಗಳು 4 ವಾರಗಳಲ್ಲಿ, ಕೇವಲ 7ನೇ ತಾರೀಕು ಎಕ್ಸಾಮ್ ಆಯ್ತು ಅಂದ್ರೆ ಜನವರಿಯಲ್ಲೇ ನಿಮ್ಗೆ ಕಂಪ್ಯೂಟರೈಸ್ಡ್ ಮಾರ್ಕ್ಸ್ ಕಾರ್ಡ್ ಬರುತ್ತೆ. ನೀವು ವೆಬ್ಸೈಟ್ಗೆ ಹೋಗ್ಬೇಕು. ವೆಬ್ಸೈಟ್ ಅಲ್ಲಿ ಲಿಂಕ್ ಇರುತ್ತೆ, ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಯುವರ್ ಮಾರ್ಕ್ಸ್ ಕಾರ್ಡ್ ಅಂತ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೌನ್ಲೋಡ್ ಪ್ರತಿಯನ್ನ ಪಡ್ಕೋಬಹುದು. ಪ್ರಮಾಣ ಪತ್ರದ ಪ್ರತಿಯನ್ನ ನೀವು ಪಡ್ಕೋಬಹುದಾಗಿದೆ. 4 ವಾರಗಳ ಒಳಗಾಗಿ ನಿಮ್ಮ ಫಲಿತಾಂಶವನ್ನ ನೀಡಲಾಗುತ್ತೆ. ನೋ ಡಿಲೇ ನಥಿಂಗ್. ಅದಾದ ತಕ್ಷಣ ಇಮಿಡಿಯೇಟ್ ಆಗಿ ಇದು ನಿಮ್ಗೆ ನೋಟಿಫಿಕೇಶನ್ ಮಾಡ್ತಾರೆ. ಸೊ ಗೆಟ್ ರೆಡಿ ಫಾರ್ ಇಟ್. ಅದಾದ ನಂತರ ಇಷ್ಟು ಪ್ರಮುಖವಾದ ಅಂಶಗಳು ನಿಮ್ಗೆ. ಈ ನೀವು ಪಡ್ಕೊಳ್ಳುವಂತಹ ಪ್ರಮಾಣ ಪತ್ರ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಅದಕ್ಕೆ ಮತ್ತೆ ಬರಿಬೇಕಂತ ಏನು ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ 2014ರಲ್ಲಿ TET ಬಂದವಾಗ 7 ವರ್ಷಗಳಿಗೆ ಅವಕಾಶ ಇತ್ತು. ಈಗ ಜೀವಿತಾವಧಿಯವರೆಗೂ ಇರುತ್ತೆ. ಎಷ್ಟು ಬಾರಿ ಬೇಕಾದ್ರೂ ನೀವು ಇದನ್ನ ಎಕ್ಸಾಮ್ ತಗೋಬಹುದು. ಉದಾಹರಣೆಗೆ ಯಾರಾದ್ರೂ ಅಂಕಗಳನ್ನ ಹೆಚ್ಚಿಸ್ಕೊತೀವಿ, ನಮ್ಗೆ ಬಂದಿರೋ ಅಂಕ ಸಾಕಾಗಲ್ಲ, 95 ಬಂದಿರುತ್ತೆ, ಇಲ್ಲ ನಾನು ಇನ್ನೊಂದ್ಸಲಿ ಬರೀತೀನಿ 120 ತಗೋಬೇಕು ಅಥವಾ 125 ತಗೋಬೇಕು ಅಂತ ಬಯಸಿದ್ರೆ ನೀವು ಮತ್ತೆ ಎಕ್ಸಾಮ್ ಅನ್ನ ತಗೋಬಹುದು. ಇದು CET ಅಲ್ಲಿ ಮ್ಯಾಟರ್ ಆಗುತ್ತೆ. CET ಅಲ್ಲಿ TET ಅನ್ನು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಸೊ ಇನ್ನು ಯಾರ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನ ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ ಇಂಗ್ಲಿಷ್ ಗ್ರಾಮರ್, ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತಹ ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡ್ಲಾಗುತ್ತೆ ನನ್ನ ಚಾನೆಲ್ ಅಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಕಮೆಂಟ್ ಮಾಡಿ, ನಿಮ್ಗೆ ವಾಟ್ ಎವರ್ ಯು ಫೀಲ್ ಯು ಪ್ಲೀಸ್ ಕಮೆಂಟ್. ಇದನ್ನ ಮರು ಎಣಿಕೆ ಮಾಡೋದಾಗ್ಲಿ ಮರುಮೌಲ್ಯಮಾಪನಕ್ಕೆ ಹಾಕುವ ಅವಶ್ಯಕತೆ ಇರೋದಿಲ್ಲ, ಯಾಕೆಂದ್ರೆ ಅದನ್ನ ಎಂಟರ್ಟೈನ್ ಮಾಡೋದಿಲ್ಲ. ದುರ್ನಡತೆ ಇರಬಾರ್ದು ಅಂತ ಹೇಳ್ತಾರೆ. ಅದಾದ ನಂತರ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರೋದಿಲ್ಲ. 15 ನಿಮಿಷ ಮುಂಚಾಗಿ ಹೋಗ್ಬೇಕು. ಮಧ್ಯಾಹ್ನನೂ ಅಷ್ಟೇ 15 ನಿಮಿಷ. 1:45ಗೆ ಬೆಳಗ್ಗೆ 9:15ಗೆ ಹೋಗ್ಬೇಕು. ನೀವು ಎಲೆಕ್ಟ್ರಾನಿಕ್ ಕೈ ಗಡಿಯಾರ ಹಾಕೊಂಡು ಹೋಗಂಗಿಲ್ಲ, ಬಟ್ ಅನಲಾಗ್ ಏನ್ ನಂಬರ್ ತೋರಿಸುತ್ತಲ್ವಾ, ಅನಲಾಗ್ ಅನ್ನ ಹಾಕೊಂಡು ಹೋಗ್ಬಹುದು. ಈ ತರದ್ದು ವಾಚ್ ಅನ್ನ ಹಾಕೊಂಡು ಹೋಗ್ಬೋದು. ವಾಟರ್ ಬಾಟಲ್ಸ್ ಅವಕಾಶ ಇರೋದಿಲ್ಲ, ಅದೊಂದು ಗಮನದಲ್ಲಿರ್ಲಿ. ಸೊ ಇಷ್ಟನ್ನ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಈಗಿಂದಾನೇ ಸ್ಟಡಿಯನ್ನ ಶುರು ಮಾಡಿ. ನೀವೇನಾದ್ರೂ ವರ್ಕಿಂಗ್ ಆಗಿದ್ರೆ, ಸಾಧ್ಯ ಇತ್ತು ಅಂದ್ರೆ, ನಿಮ್ಗೆ ಅವಕಾಶ ಇದೆ ಅಂದ್ರೆ ಕೆಲಸವನ್ನ ಬಿಡೋದಕ್ಕೆ ಟ್ರೈ ಮಾಡಿ. ಇಲ್ಲ ಸಾಧ್ಯ ಇಲ್ಲ ಅನ್ನೋದಾದ್ರೆ ಬೇರೆ ಮನೆಯಲ್ಲಿ ಫ್ರೀ ಆಗಿ ಮನೆಯಲ್ಲೂ ಕೆಲಸ ಮಾಡ್ಕೊಂಡು, ನಾನು ಶಾಲೆಯಲ್ಲೂ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಖಂಡಿತ ಸಾಧ್ಯತೆಗಳು ಕಡಿಮೆ. So if you want to get through this exam as well as to be a government employee, you please quit the job and study hard. Definitely you will be succeeded. Thank you for watching.